ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾರೆಲ್ಲ ಸಿಂಗಲ್ಸ್ ಇದ್ದೀರಿ, ಲೈಫಲ್ಲಿ ಒಂಟಿಯಾಗಿ ಯಾರಿದ್ದೀರಿ, ನಿಮ್ಮ ಲೈಫಲ್ಲಿ ನಿಜವಾದ ಪ್ರೀತಿ ಯಾವಾಗ ಬರುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಒಂದು ಒಳ್ಳೆಯ ಸಂಬಂಧಕ್ಕಾಗಿರಬಹುದು, ಒಂದು ಒಳ್ಳೆಯ ಲವ್ನ ಎಕ್ಸ್ಪೆಕ್ಟ್ ಏನಾದರೂ ನೀವು ಮಾಡ್ತಾಯಿದ್ರೆ ನಿಮ್ಮ ಜೀವನದಲ್ಲಿ ನಿಜವಾದ ಪ್ರೀತಿ ಯಾವಾಗ ಬರುತ್ತೆ, ಓಕೆ, ಆ ವ್ಯಕ್ತಿ ಯಾವ ರೀತಿ ಇರ್ತಾರೆ ಅನ್ನೋದು ಕೂಡ ಇವತ್ತಿನ ರೀಡಿಂಗ್ನಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಎಂದಿನಂತೆ ನಿಮ್ಮ ಮುಂದೆ 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ರೋಸ್ ಕ್ವಾರ್ಟ್ಸ್ ಮತ್ತು ಮೂನ್ ಸ್ಟೋನ್. ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಪ್ರೀತಿ, ನಿಮ್ಮ ಸಂಬಂಧ, ನಿಮ್ಮ ಲೈಫಿಗೆ ಒಳ್ಳೆಯ ರಿಲೇಷನ್ಶಿಪ್ ಆಗಿರಬಹುದು, ಒಳ್ಳೆಯ ಪ್ರೀತಿ ಆಗಿರಬಹುದು, ಯಾವಾಗ ಸಿಗುತ್ತೆ, ಆ ವ್ಯಕ್ತಿ ಯಾವ ರೀತಿ ಇರ್ತಾರ, ಅಥವಾ ಸಿಗೋದಕ್ಕೆ ಯಾಕೆ ಕಷ್ಟ ಆಗ್ತಾ ಇದೆ. ಇದು ಸಿಂಗಲ್ಸ್ ನೋಡಬಹುದು, ಅಥವಾ ಮದುವೆ ಆಗಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್, ಅಂದರೆ ಒಳ್ಳೆಯ ಪ್ರೊಫೈಲ್ ಏನಾದರೂ ನೀವು ನೋಡ್ತಾ ಇದ್ದರೆ ಅಂಥವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಬಹುದು. ನಿಮ್ಮ ಲೈಫಲ್ಲಿ ನಾನು ಒಂಟಿಯಾಗಿದ್ದೀನಿ, ನನಗೆ ಆದಂತಹ ಒಂದು ಹೆಲ್ದಿ ರಿಲೇಷನ್ಶಿಪ್ ಬೇಕು, ಹೆಲ್ದಿ ಲವ್ ಲೈಫ್ ಬೇಕು ಅನ್ನೋರಿಗೆ ಈ ವಿಡಿಯೋ ರೆಸೊನೇಟ್ ಆಗುತ್ತೆ. ಯಾರಿಗೆಲ್ಲ ಅನ್ವಯ ಆಗುತ್ತೆ, ಯಾರಿಗೆಲ್ಲ ರೆಸೊನೇಟ್ ಆಗುತ್ತೆ ಈ ವಿಡಿಯೋ, ನಿಮ್ಮ ಕೈಯಲ್ಲಿ ಸಿಕ್ಕಿದ್ರೆ, ಯಾರು ನಿಮ್ಮ ಲೈಫಲ್ಲಿ ಇದ್ದಾರೆ, ಆ ರೀತಿ ಸಿಂಗಲ್ಸ್ ಇದ್ದಾರೆ, ದಯವಿಟ್ಟು ಅಂಥವ್ರಿಗೂ ಕೂಡ ನೀವು ಶೇರ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಸ್ಟೋನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಯಾರೆಲ್ಲ ಮೊದಲನೆಯ ಸ್ಟೋನ್ಸ್ ಸೆಲೆಕ್ಟ್ ಮಾಡಿಕೊಂಡ್ರಿ, ರೋಸ್ ಕ್ವಾರ್ಟ್ಸ್. ನಿಮ್ಮ ಜೀವನದಲ್ಲಿ ಒಂದು ಹೆಲ್ದಿಯಾದಂತಹ ಲವ್ ಲೈಫ್ ಯಾವಾಗ ಬರುವಂಥದ್ದಿದೆ, ಬರೋದಕ್ಕೆ ಯಾಕೆ ಅಡೆತಡೆಗಳು ಇಷ್ಟ ಆಗ್ತಾ ಇದೆ, ಎಲ್ಲನೂ ಕೂಡ, ಅಂದರೆ ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಎಲ್ಲನೂ ಕೂಡ ಈ ರೀಡಿಂಗ್ನಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಓಕೆ, 4 ಆಫ್ ಕಪ್ಸ್ ಬಂದಿದೆ, ಹರ್ಮಿಟ್ ಕಾರ್ಡ್ ಬಂದಿದೆ, ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ಯಾರು ಈ ರೀಡಿಂಗ್ನ ನೋಡ್ತಾ ಇದ್ದೀರಿ, ಒಳ್ಳೆಯ ಲವ್ ಲೈಫ್ ಏನು ಎಕ್ಸ್ಪೆಕ್ಟೇಷನ್ಗಳನ್ನು ನೀವು ಮಾಡ್ಕೊಂಡಿದ್ದೀರಲ್ವಾ, ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಲವ್ ಲೈಫ್ ಬರೋದಕ್ಕೆ ಈ ಪಾಸ್ಟಲ್ಲಿ ಆದಂತಹ ಘಟನೆಗಳನ್ನು ನೀವು ಇನ್ನೂ ಕೂಡ ಮರ್ತಿಲ್ಲ. ನೀವು ಬಹಳಷ್ಟು ಯೋಚನೆಯಲ್ಲಿ, ಚಿಂತೆಗಳಲ್ಲಿ ಇನ್ನೂ ಕೂಡ ಆ ಪಾಸ್ಟ್ ಲೈಫ್ ಬಗ್ಗೆ ಈಗ ಬರುವಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ, ಹೌದು, ಬಟ್ ಆದರೆ ಈ ಪಾಸ್ಟಲ್ಲಿ ಆದಂತಹ ಕೈ ಘಟನೆಗಳು, ಆ ಡಿಪ್ರೆಷನ್ನಿಂದ ನೀವು ಇನ್ನೂ ಹೊರಗಡೆ ಬರಲಿಲ್ಲ. ಭಗವಂತ ನಿಮಗಾಗಿ ಹೊಸ ಪ್ರೀತಿ, ಯೂನಿವರ್ಸಿಂದ ಒಂದು ಹೊಸ ಪ್ರೀತಿ ನಿಮಗೋಸ್ಕರ ಕಾದಿದೆ. ಯಾವಾಗಲೂ ಯೂನಿವರ್ಸ್ ನೋಡಿ, ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಯಾವಾಗ ಒಂದು ಹಂಬಲ್ಲಾಗಿ ಇರ್ತೀರಿ, ಯಾವುದೋ ಒಂದು ಸಂಬಂಧನ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ಆ ಸಂಬಂಧಕ್ಕೆ ನಿಮ್ಮ ಡೆಡಿಕೇಶನ್ ಏನು, ನೀವು ಯಾವ ರೀತಿ ಇದ್ದೀರಿ ಅಂತ ಚೆಕ್ ಮಾಡುತ್ತೆ. ಯಾವಾಗ ನೀವು ನಿಮ್ಮ ಲೈಫಲ್ಲಿ ಯಾರೂ ಇಲ್ಲ, ನಿಮ್ಮ ಮನಸ್ಸಿನಲ್ಲೂ ಕೂಡ ಯಾವುದೇ ಕುಂದು ಕೊರತೆಗಳಿಲ್ಲ, ಈಗ ಹೊಸ ವ್ಯಕ್ತಿಯನ್ನು ನಾನು ಕಳಿಸ್ಬೋದು ಅಂತ ಹೇಳಿದಾಗ ಅಂಥ ಸರಿಯಾದ ಸಮಯ ಯೂನಿವರ್ಸ್ ನೋಡ್ತಾ ಇರುತ್ತೆ. ನೀವೇನು ಮಾಡ್ತಾಯಿದ್ದೀರಿ ಇಲ್ಲಿ, ಈ ಪಾಸ್ಟಲ್ಲಿ ಯಾರೋ ನಿಮಗೆ ಫ್ಲರ್ಟ್ ಮಾಡಿದ್ರು, ಯಾರೋ ನಿಮ್ಮಿಂದ ದೂರ ಆದರು, ಅಂಥ ವ್ಯಕ್ತಿಗಳ ವಿಚಾರವಾಗಿ ನೀವೇನು ಮಾಡ್ತೀರಿ, ಇನ್ನೂ ಕೂಡ ಥಿಂಕ್ ಮಾಡ್ತಾಯಿದ್ದೀರಿ ಅಂತಲೇ ಹೇಳ್ಬೋದು. ಬಟ್ ಆದರೆ ನಿಮಗೋಸ್ಕರ ಯೂನಿವರ್ಸ್ ಬೇರೆ ಒಂದು ಒಳ್ಳೆಯ ಪ್ರೊಫೈಲ್, ನಿಮ್ಮ ಲೈಫಲ್ಲಿ ಯಾವ ವ್ಯಕ್ತಿ ಸರಿಯಾಗಿ ಇರುವಂತಹ ವ್ಯಕ್ತಿ ಏನಿದಾರಲ್ವ, ಅಂಥ ವ್ಯಕ್ತಿಯನ್ನು ರೆಡಿ ಮಾಡಿ ಇದೆ. ಬಟ್ ಈಗಲೂ ಕೂಡ ನಿಮ್ಮ ತನಕ ಯಾಕೆ ಅದು ಬರ್ತಾ ಇಲ್ಲ ಅಂತ ಹೇಳಿದ್ರೆ, ನೀವು ಇನ್ನೂ ರೆಡಿ ಇಲ್ಲ, ಈ ಪಾಸ್ಟ್ ವಿಚಾರದಿಂದ ಬಿಟ್ಟು ರೆಡಿ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಹರ್ಮಿಟ್ ಕಾರ್ಡ್ ಬರ್ತಾ ಇದೆ. ನಿಮಗೆ ಯಾವುದೋ ಒಂದು ಅದ್ಭುತವಾದಂತಹ ಪ್ರೊಫೈಲ್ ಬೇಕು, ನಿಮ್ಮ ಜೀವನಕ್ಕೆ ಭಾಳ ಸಂಗಾತಿ ಬೇಕು, ನಿಮ್ಮ ಲವ್ ಲೈಫ್ ಅನ್ನೋದು, ಅಂದರೆ ಹೆಲ್ದಿ ಲವ್ ಲೈಫ್ ಅನ್ನೋದು ಬೇಕು, ಇದರ ಎಲ್ಲ ಎಕ್ಸ್ಪೆಕ್ಟೇಷನ್ ನಿಮಗೆ ಅದ್ಭುತವಾದಂತಹ ಲವ್ ಲೈಫ್ ಬೇಕು. ಬಟ್ ಆದರೆ ನೀವೇನು ಮಾಡ್ತಿದ್ದೀರಿ, ಯಾವುದೋ ಒಂದು ಕೊರ್ಗನ್ನು ಮೈಂಡಲ್ಲಿ ಇಟ್ಕೊಂಡಿದ್ದೀರಿ. ಆ ಕೊರಗು ಮೈಂಡಿಂದ ತೆಗೆದು ಹಾಕಿದ್ರೆ, ನಿಮ್ಮ ಲೈಫಿಂದ ಆ ಕೊರಗು ಏನಿದೆ, ಈ ಪಾಸ್ಟಲ್ಲಿ ನಡೆದಿರೋದು, ಅದು ಯಾವುದೇ ವ್ಯಕ್ತಿ ಬಂದು ಹೋಗಿರ್ಬೋದು, ಅಥವಾ ಯಾವುದೋ ಒಂದು ವ್ಯಕ್ತಿಯನ್ನು ಎಕ್ಸ್ಪೆಕ್ಟೇಷನ್ ಮಾಡಿರ್ಬೋದು, ಏನೇ ಇರಲಿ, ನೀವು ಯಾವುದಾದ್ರೂ ಪಾಸ್ಟ್ ಲೈಫಲ್ಲಿ ಕಳೆದಂತಹ ಸಮಯದಲ್ಲಿ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ವ್ಯಕ್ತಿ ನಿಮಗೆ ಫ್ಲರ್ಟ್ ಮಾಡಿ ಹೋಗಿದ್ದಾರೆ, ಅವ್ರು ರಿಯಲೈಸ್ ಆಗಿ ಮತ್ತೆ ಬರ್ತಾರೆ. ಈ ಎಕ್ಸ್ಪೆಕ್ಟೇಷನ್ಸ್ಗಳು ಏನು ಇಟ್ಕೊಂಡಿದ್ದೀರಿ ಇಲ್ಲಿ,
ಸೊ ಈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದ್ರಿಂದನೇ ನಿಮಗೆ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಲವ್ ಲೈಫ್ ಬರ್ತಾ ಇಲ್ಲ. ಬಟ್ ಆದರೆ ಅದ್ಭುತವಾದಂಥ ಒಂದು ಬೆಳಕಿದೆ, ಪ್ರೊಫೈಲ್ ಇದೆ, ಎಲ್ಲನೂ ಇದೆ, ಭಗವಂತ ಕೊಡೋದಕ್ಕೆ ರೆಡಿ ಆಗಿದ್ದಾನೆ. ಬಟ್ ಆದರೆ ನೀವು ಗ್ರಾಸ್ಪ್ ಮಾಡೋಕ್ಕೆ ನೀವು ರೆಡಿ ಇಲ್ಲ ಅಂತಲೇ ಹೇಳಬಹುದು. ಓಕೆ, ಇಲ್ಲಿ ಸಾಕಷ್ಟು ವಿಚಾರಗಳನ್ನು ಮುಚ್ಚಿಟ್ಕೊಂಡಿದ್ದೀರಿ, ಸಾಕಷ್ಟು ವಿಚಾರಗಳನ್ನು ಮನಸ್ಸಿನಲ್ಲೇ ಇಟ್ಕೊಂಡಿದ್ದೀರಿ. ಅದನ್ನು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಬೇರೆ ಯಾವುದೋ ಒಂದು ಪ್ರೀತಿಗೆ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಮಾಡ್ತಾ ಇದ್ದೀರಿ. ಯಾಕೆ? ಈಗ ನಿಮ್ಗೆ ಹರ್ಟ್ ಮಾಡಿದ್ದಾರೆ, ನಿಮ್ಮಿಂದ ದೂರ ಹೋಗಿದ್ದಾರೆ, ನಿಮ್ಮನ್ನು ಇಗ್ನೋರ್ ಮಾಡಿದ್ದಾರೆ. ಯಾಕಂತ ವ್ಯಕ್ತಿ ಅದೊಂದು ಟಾಕ್ಸಿಕ್ ರಿಲೇಷನ್ಶಿಪ್ ಅಂತಲೇ ಹೇಳ್ಬೋದು ನಾವು. ಅಂಥ ವ್ಯಕ್ತಿಯ ವಿಚಾರವಾಗಿ ಯಾಕೆ ನೀವು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದೀರಿ? ದಯವಿಟ್ಟು ನಿಮ್ಮ ಮೈಂಡಿಂದ ಆ ವ್ಯಕ್ತಿ ಆಗಿರ್ಬೋದು ಅಥವಾ ಈಗಿರುವಂತಹ ಪೇನಿಂದ ಹೊರಗಡೆ ಬನ್ನಿ. ಬಿಕಾಸ್ ಔಟ್ಕಮ್ ಬಂದು 3 ಆಫ್ ಪೆಂಟಿಕಲ್ಸ್ ಬಂದಿದೆ. ನನಗೆ ಯಾರೂ ಇಲ್ಲ, ನನಗೆ ಅದೇ ವ್ಯಕ್ತಿ ಬೇಕು, ನನಗೆ ಅದೇ ವ್ಯಕ್ತಿ ಕಂಫರ್ಟ್ ಝೋನ್, ಅದೇ ವ್ಯಕ್ತಿಯಲ್ಲಿ. ಯಾಕೆಂದರೆ ನೀವೇನು ಮಾಡಿದ್ರಿ, ಆ ವ್ಯಕ್ತಿ ವಿಚಾರವಾಗಿ ಬಹಳಷ್ಟು ಡ್ರೀಮ್ಗಳನ್ನು ಕಟ್ಟಿದ್ರಿ, ಬಹಳಷ್ಟು ಕನಸುಗಳನ್ನು ಕಟ್ಕೊಂಡಿದ್ರಿ. ನಿಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಆ ಕನಸಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ, ಆ ನೆನಪುಗಳಿಂದ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನಿಮ್ಮನ್ನು ನೀವು ಫಸ್ಟ್ ಆಫ್ ಆಲ್ ಹೀಲೇ ಆಗಿಲ್ಲ. ಯಾವುದೋ ಇಲ್ಲಿ ಬಹಳಷ್ಟು ಜನ ಬ್ರೇಕಪ್ ಆದಂಥವ್ರು ನೋಡ್ತಾ ಇರಬಹುದು, ಬಹಳಷ್ಟು ಡಿಪ್ರೆಷನ್ಗೆ ಹೋಗಿರುವಂಥವ್ರು ನೋಡ್ತಾ ಇರ್ಬೋದು. ಯಾರ್ದೋ ಕಾಲ್ಗೋಸ್ಕರ ಯಾರಿಗೋಸ್ಕರನೋ ಬಹಳಷ್ಟು ನಿಮ್ಮ ತನನ ಬದಿಗಿಟ್ಟು ತುಂಬ ಆಗಿರುವಂಥವರೇ ಈ ರೀಡಿಂಗ್ ನೋಡ್ತಾ ಇರಬಹುದು ಬಹುಶಃ. ಯಾಕೆಂದರೆ ಒಂದು ಕಾರ್ಡ್ ಕೂಡ ಯಾವುದು ಕೂಡ ನೀವು ನಗುವಿಂದ ಇದ್ದೀರಿ, ಅಥವಾ ನೀವು ಕೋರಿಕೆಗಳಿದೆ ನಿಮ್ಮ ಹತ್ರ, ಮೇಜರ್ ಆಗಿ ನಿಮ್ಮ ಹತ್ರ ಕೋರಿಕೆ ಇದೆ. ಆ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ಅದಕ್ಕೆ ಭಗವಂತನೂ ಕೂಡ ನೀವು ಕೋರ್ದಂತೆಯೇ ಆ ಥರದ್ದು ಒಂದು ಪ್ರೊಫೈಲ್ ಕೂಡ ನಿಮ್ಮ ಜೀವನಕ್ಕೆ ಬರುವಂಥದ್ದಿದೆ. ಬಟ್ ಆದರೆ ನೀವೇ ರೆಡಿ ಇಲ್ಲ. ನೀವೇ ಈ ಹಿಂದಿನ ವಿಚಾರಗಳನ್ನು ಮೆಲ್ಕು ಹಾಕೋದು, ಹಿಂದಿನ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳುವಂಥದ್ದು, ಸಾಕಷ್ಟು ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಏನು ಮಾಡ್ತೀರಿ, ಡಿಪ್ರೆಷನ್ಗೆ ಹೋಗಿರುವಂಥದ್ದು, ಯಾವುದೋ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಹಿಂದೆ ಬಿದ್ದಿರುವಂಥದ್ದು. ಅದು ನಿಮಗೆ ವರ್ತೆ ಅಲ್ಲ, ನಿಮ್ಮ ಲೈಫಿಗೆ ಆ ವ್ಯಕ್ತಿ ವರ್ತೆ ಇಲ್ಲದೆ ಇದ್ರೂ ಕೂಡ ಅಂಥವ್ರಿಗೆ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ಅಂಥವ್ರಿಗೆ ನಿಮ್ಮ ನೆನಪುಗಳನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ. ಇಲ್ಲಿ ನಿಮ್ಮನ್ನು ನೀವು ಹೀಲ್ ಆಗೋದಕ್ಕಾಗ್ತಾ ಇಲ್ಲ, ನಿಮ್ಮನ್ನು ನೀವು ಫ್ರೆಶ್ನೆಸ್, ಇನ್ನೂ ನೀವು ಆ ನೋವಿಂದ ಹೊರಗಡೆನೇ ಬರ್ತಾ ಇಲ್ಲ. ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದಿದೆ. ನನ್ನ ಜೀವನಕ್ಕೆ ಯಾರೂ ಇಲ್ಲ, ನನ್ನ ಲೈಫೇ ಮುಗಿದೋಯ್ತು, ಎಲ್ಲ ಕಡೆ ಬ್ಲ್ಯಾಂಕ್ ಆಗೋಗಿದೆ. ಬಟ್ ನಿಧಾನವಾಗಾದರೂ ಕೂಡ ಪ್ರಧಾನವಾಗಿ ಇನ್ನು 3 ತಿಂಗಳಲ್ಲಿ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ಅವಕಾಶ, ಅಂದರೆ ಒಳ್ಳೆಯ ಪ್ರೊಫೈಲ್ನ ಬಾಗಿಲು ಓಪನ್ ಆಗ್ತಾ ಇದೆ. ಯಾವುದೇ ಒಂದು ಲವ್ ಲೈಫ್ನ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರಬಹುದು, ಒಂದು ಒಳ್ಳೆಯ ವ್ಯಕ್ತಿಯನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು, ಅವನಾಗಿರ್ಬೋದು ಅದು ಅವಳಾಗಿರ್ಬೋದು. ಅಂಥ ವ್ಯಕ್ತಿಗಳು ಇನ್ನು 3 ತಿಂಗಳಲ್ಲಿ ಬರುವಂಥದ್ದಿದೆ. ಇದು ಭಗವಂತನ ಇಚ್ಛೆಯಿಂದನೇ. ಅಂದರೆ ನನ್ನ ಲೈಫಲ್ಲಿ ಇಲ್ಲಿ ಏನೂ ಇಲ್ಲ, ಯಾರೂ ಇಲ್ಲ ಅಂತ ಹೇಳಿದ್ರೆ ಅಚಾನಕ್ಕಾಗಿ ಆ ಪ್ರೊಫೈಲ್ ನಿಮ್ಮ ಲೈಫ್ಗೆ ಬರುವಂತಹ ಸಾಧ್ಯತೆ ಇದೆ. ಹಿಂಗೇ ಇದ್ದು ಬಿಡ್ತೀವಿ ನಾವು, ಇದೇ ಥರ ನೋವಿನಲ್ಲಿರ್ತೀವಿ. ಬಟ್ ಫಿನಾನ್ಷಿಯಲಿ ತುಂಬ ಚೆನ್ನಾಗಿರುವಂತಹ ಒಂದು ರೀತಿ ಅದೃಷ್ಟವಾದಂಥ, ಯಾಕೆಂದರೆ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅರ್ಥ ಎಲಿಮೆಂಟ್ ಆಗಿರೋದ್ರಿಂದ ನಾನೇನು ಹೇಳ್ಬೋದು, ಒಂದಷ್ಟು ದೈವಿಕವಾಗಿ ಹಾಗೆ ಒಂದಷ್ಟು ಸಮೃದ್ಧಿಯ ಜೀವನ ನಡೆಸುವಂತಹ ವ್ಯಕ್ತಿ ಏನಿದಾರಲ್ಲ, ಅವನಾಗಿರ್ಬಹುದು ಅವಳಾಗಿರಬಹುದು, ಆ ವ್ಯಕ್ತಿ ನಿಮ್ಮ ಲೈಫ್ಗೆ ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ. ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕಾಗತ್ತೆ, ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಳುವಂಥದ್ದು, ನಿಮ್ಮ ಫೇಸ್ ಬಗ್ಗೆ ಆಗಿರಲಿ, ನಿಮ್ಮ ಹೇರ್ ಬಗ್ಗೆ ಆಗಿರಲಿ, ನಿಮ್ಮ ದಿನಚರಿಗಳು, ನಿಮ್ಮ ಟೈಮ್ ಟೇಬಲ್ ಆಗಿರಲಿ, ಅದ್ರ ಕಡೆ ಗಮನ ಕೊಡಿ. ಇದು ಯಾವುದೋ ನಿನ್ನೆ ಹಾಗಾಗಿತ್ತು, ಆ ಜಾಗದಲ್ಲಿ ಹೀಗೆ ಹೋಗಿದ್ದೆ, ಈಗ ಬಂದಿದ್ದೆ, ಇದೇ ಯೋಚನೆಗಳನ್ನು ಮಾಡ್ತಾ ಇದ್ದರೆ ಇಲ್ಲಿ 4 ಬಂದಿರೋದ್ರಿಂದ ಇನ್ನೂ ಮಾನಸಿಕವಾಗಿ ಕುಗ್ತಾ ಹೋಗ್ತೀರಿ. ಅಲ್ಲಿ ದಿನಗಳು ಯಾವ ರೀತಿ ಕಳೀತಾ ಇದ್ದೀರಿ ಅಂತ ಹೇಳಿದ್ರೆ, ನಿಮಗೆ ದಿನಗಳೆಲ್ಲ ವರ್ಷಗಳ ಕಳೆದ ರೀತಿಯಲ್ಲಿ ನಿಮಗೆ ಅನುಭವಗಳಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಯಾವುದೋ ಒಂದು ಭಾರವಾಗಿರುವಂತಹ ವಿಚಾರಗಳನ್ನು ಮೇಲೆ 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 ನೆನೆಸ್ಕೊಳ್ಳುವಂಥದ್ದು, ಅಂಥ ವ್ಯಕ್ತಿಗಳಿಗೆ ನಿಮ್ಮ ಟೈಮ್ಗಳನ್ನು ಇನ್ವೆಸ್ಟ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡಿ ನಿಮ್ಮ ಟೈಮ್ನ ನೀವೇ ಕಾಲಹರಣಗಳನ್ನು ಮಾಡ್ತಾ ಇದ್ದೀರಿ. ಹಾಗೆ ನಿಮ್ಮ ಫೀಲಿಂಗ್ಸ್ನೂ ಕೂಡ ವರ್ತ್ ಅಲ್ದಿರುವಂತಹ ಪರ್ಸನ್ಸ್ಗಳಿಗೆ ಆಗ್ತಾ ಇದ್ದೀರಿ ಅಂತಲೇ ಹೇಳ್ಬೋದು. ಸೊ ನಾನೇನು ಹೇಳ್ತೀನಿ, ಇಲ್ಲಿನ ರೀಡಿಂಗ್ ನಾನು ನೋಡಿದ್ರೆ ಏನು ಹೇಳ್ಬೋದು ಅಂತ ಹೇಳಿದ್ರೆ, ನೀವು ಭಗವಂತನ ಹತ್ರ ಬೇಡ್ಕೊಂಡಿದ್ದೀರಿ, ಹಾಗೆ ನಿಮ್ಮ ಅಫರ್ಮೇಷನ್ಸ್ ಆಗಿರಲಿ ಭಾಳಷ್ಟು ಡ್ರೀಮ್ಗಳನ್ನು ನೀವು ಕಟ್ಟಿದ್ದೀರಿ. ಓಕೆ, ಇಲ್ಲಿ ನೋಡಿ ಯೂನಿವರ್ಸಿಂದ ಅದೇ ಮೆಸೇಜ್ ಬರ್ತಾ ಇದೆ, ಕೆಮಿಸ್ಟ್ರಿ ಬರ್ತಿದೆ, ದೇರ್ ಈಸ್ ಎ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇಯರ್ ಅಂತ ಹೇಳಿ. ನಿಮ್ಗೆ ಏನಾಗ್ತಿದೆ, ಇಲ್ಲಿ ಬಹಳಷ್ಟು ಸ್ಟ್ರಾಂಗ್ ಆಗಿ ಒಂದು ಅಟ್ರಾಕ್ಷನ್ ಇತ್ತು, ಆ ಅಟ್ರಾಕ್ಷನಿಂದ ಹೊರಗಡೆ ಬರೋದಕ್ಕಾಗ್ತಲ್ಲ. ಅಟ್ರಾಕ್ಷನ್ ಬೇರೆ ಆಗುತ್ತೆ, ಲವ್ ಬೇರೆ ಆಗುತ್ತೆ. ಯಾವಾಗಲೂ ಅಟ್ರಾಕ್ಷನಿಂದ ಹೊರಗಡೆ ಬನ್ನಿ. ಅಟ್ರಾಕ್ಷನ್ ಪ್ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ.
ಅದು ಒಂದು ರೀತಿ ಏನಾಗಿದ್ರಿ ಅಂದರೆ ಆ ಬೆಳಿಗ್ಗೆ ಇದ್ರೆ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಮೆಸೇಜ್ ಅಥವಾ ಅವ್ರು ಬ್ಲಾಕ್ ಮಾಡಿದ ತಕ್ಷಣ ಇನ್ನೂ ಅವ್ರ ಮೇಲೆ ಆವರಿಸ್ಕೊಳ್ಳುವಂಥದ್ದು, ಅದೆಲ್ಲ ನೀವೇನು ಮಾಡಿಬಿಟ್ಟಿದ್ರಿ, ಅದು ನಿಮ್ಮ ದಿನಚರಿ ಆದಂಗೆ ಆಗಿದೆ. ಅದು ಅವ್ರು ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ಅನ್ನುವ ರೀತಿಯಲ್ಲಿ ಫೀಲ್ ಮಾಡ್ತಿದ್ದೀರಿ. ಮನಸ್ಸಿನಲ್ಲಿ ಬೇರೆ ಬೇರೆ ಯೋಚನೆಗಳನ್ನು ಥಿಂಕ್ ಮಾಡುವಂಥದ್ದು. ದಯವಿಟ್ಟು ಇದರಿಂದ ಹೊರಗಡೆ ಬನ್ನಿ. ಏಕೆಂದರೆ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇದಕ್ಕಿಂತ ಒಳ್ಳೆಯ ಅವಕಾಶ, ಒಳ್ಳೆಯ ಪ್ರೊಫೈಲ್ ನಿಮ್ಮ ಜೀವನದಲ್ಲಿ ಇದೆ. ಬರುವ ಸಾಧ್ಯತೆಗಳು ಕೂಡ ಇನ್ನು 3 ತಿಂಗಳಲ್ಲಿ ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಾನು ಸೆಕೆಂಡ್ ಕಾರ್ಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ಲವ್ ಲೈಫ್ ಯಾವಾಗ ಬರುವಂಥದ್ದಿದೆ, ಇದಕ್ಕೆ ಬರದೇ ಇರೋದಕ್ಕೆ ಮುಖ್ಯ ಕಾರಣ ಏನು, ನಿಮ್ಮ ಲೈಫಲ್ಲಿ ಹೊಸ ಪ್ರೀತಿ ಯಾವಾಗ ಬರುವಂಥದ್ದಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಬಹುಶಃ ಇದು ಸಿಂಗಲ್ಸ್ ನೋಡ್ತಾ ಇರಬಹುದು, ಲವ್ ಬ್ರೇಕಪ್ ಆಗಿರಬಹುದು, ಹಾಗೆ ಒಂದು ಒಳ್ಳೆಯ ಹೆಲ್ದಿ ರಿಲೇಷನ್ಶಿಪ್ನ ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ನೋಡೋಣ ಅವರ ರೀಡಿಂಗ್ ಏನಾಗಿದೆ ಅಂತ ಹೇಳಿ. ಓಕೆ, ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ, ಏಸ್ ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ರೀಡಿಂಗಿಗೆ ಏನು ಬೇಕೋ ಅದನ್ನು ಮುಖ್ಯವಾಗಿ ಬಂದಿದೆ. ಅತಿ ಶೀಘ್ರದಲ್ಲಿ ಅಂದರೆ ನೀವೇನು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ಎಷ್ಟೇ ಜವಾಬ್ದಾರಿ ಇರಲಿ ಏನೇ ಇರಲಿ, ಬಹಳಷ್ಟು ಎಮೋಷನ್ಸ್ ಪರ್ಸನ್ ನೀವು. ಯಾರೇ ಪ್ರೀತಿ ಕೊಟ್ಟರು ಕೂಡ ಅವರು 1 ಪಟ್ಟು ಪ್ರೀತಿ ಕೊಟ್ಟರೆ 10 ಪಟ್ಟು ಪ್ರೀತಿ ಕೊಡುವಂತಹ ಕ್ಯಾರೆಕ್ಟರ್ ಇರುವಂತಹ ವ್ಯಕ್ತಿಗಳು. ಯಾರೇ ನಿಮ್ಗೆ ಎಷ್ಟೇ ಕೆಲಸ ಇರಲಿ, ನಿಮ್ಗೆ ಎಷ್ಟೇ ಟೆನ್ಷನ್ಸ್ ಇರಲಿ, ನಿಮ್ಗೆ ಎಷ್ಟೇ ಎಮೋಷನ್ಸ್ ಇರಲಿ, ಏನೇ ಇರಲಿ, ಬಟ್ ಬೇರೆಯವ್ರಿಗೋಸ್ಕರ ಅಟೆನ್ಷನ್ ಜಾಸ್ತಿ ಕೊಡ್ತೀರಿ. ಒಂದು ರೀತಿ ನಾನು ಈ ರೀಡಿಂಗ್ ನೋಡ್ತಾ ಇರೋರಿಗೆ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಯಾವ ರೀತಿ ಕ್ಯಾರೆಕ್ಟರ್ ಅಂತ ನಾನು ನೋಡ್ತಿದ್ದೀನಿ ಅಂತ ಹೇಳಿದ್ರೆ, ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಮಾಡ್ತೀರಿ ಲವ್ ಲೈಫ್ ವಿಚಾರವಾಗಿ. ಎಸ್, ಈ ಹಿಂದೆನೂ ಕೂಡ ಬಹಳಷ್ಟು ಎಷ್ಟೇ ಜವಾಬ್ದಾರಿ ಇದ್ರೂ ಕೂಡ ಪ್ರೀತಿಗೋಸ್ಕರನೇ ಟೈಮ್ ಕಳೆದಂತಹ ವ್ಯಕ್ತಿಗಳು ನೀವು ಆಗಿದ್ದೀರಿ ಅಂತ ಹೇಳಬಹುದು. ಹಾಗೆ ನಾನೊಂದು ಪಾಸ್ಟಲ್ಲಿ ಕ್ಲಾರಿಟಿಗೋಸ್ಕರ, ಓಕೆ, ಬಹಳಷ್ಟು ಟ್ರಾವೆಲಿಂಗ್ ಆಗಿರಬಹುದು, ಬಹಳಷ್ಟು ಜರ್ನಿ ಆಗಿರಬಹುದು, ಬಹಳಷ್ಟು ಘಟನೆಗಳು ನಿಮ್ಮ ಲೈಫಲ್ಲಿ ಇದೆ. ಈ ಪಾಸ್ಟಲ್ಲಿ ಭಾಳಷ್ಟು ವಿಚಾರಗಳಿದೆ ಅಂತಲೇ ಹೇಳ್ಬೋದು. ಹಾಗೆ ನಾನು ಮತ್ತೊಂದು ಕ್ಲಾರಿಟಿಗೋಸ್ಕರ ಮೆಸೇಜ್ ನೋಡ್ತಾ ಇದ್ದೀನಿ. ಓಕೆ, ಕ್ವೀನ್ ಆಫ್ ಪೆಂಟಿಕಲ್ಸ್. ಬಹುಶಃ ಈ ರೀಡಿಂಗ್ನ ಗಂಡ್ಮಕ್ಳು ಕೂಡ ನೋಡ್ತಾ ಇರಬಹುದು. ನೀವೆಲ್ಲೋ ಒಂದು ಜವಾಬ್ದಾರಿಗಾಗಿರಲಿ ಅಥವಾ ನೀವು ಯಾವುದೋ ಒಂದು ಕೆಲಸಕ್ಕೆ ಆ ಟೈಮಲ್ಲಿ, ಆ ಪಿರಿಯಡಲ್ಲಿ ನೀವೇನಾದರೂ ಹುಡುಕಾಡ್ತಾ ಇದ್ದಂಥವ್ರು, ಬಟ್ ಆದರೆ ಪ್ರೀತಿಗೆ ಬಹಳಷ್ಟು ಪ್ರಿಫರೆನ್ಸ್ ಕೊಟ್ಟಂತಹ ವ್ಯಕ್ತಿಗಳು ನೀವು. ಆ ಪ್ರೀತಿ ಏನಾಗಿದೆ ಅಂದರೆ, ನೀವು ಒಂದು ಸ್ಟೇಬಲ್ ಆಗಿರಲಿಲ್ಲ. ಆ ಪ್ರೀತಿ ಇರುವಾಗ ನೀವು ಒಂದು ಸ್ಟೇಬಲ್, ನಿಮ್ಮ ಕೆಲಸದಲ್ಲಾಗಿರಲಿ ಅಥವಾ ನಿಮ್ಮ ಜೀವನದಲ್ಲಾಗಿರಲಿ, ನೀವೊಂದು ಒಂದು ಮಟ್ಟಕ್ಕಿರಲಿಲ್ಲ. ಸೊ ಹಾಗಾಗಿ ಆ ಪ್ರೀತಿ ಏನಾಗಿದೆ ಅಂತ ಹೇಳಿದ್ರೆ, ಅದು ನಿಮ್ಮಿಂದ ದೂರ ಆಗಿದೆ. ಓಕೆ, ಬೇರೆ ಮದುವೆ ಆಗಿರ್ಬೋದು, ಅಥವಾ ನಿಮ್ಮನ್ನ ಅದು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಇದೇ ರೀತಿ ತೋರಿಸ್ತಾ ಇದೆ, ಅಥವಾ ಯಾವುದೋ ಒಂದು ಆ ಲೈಫ್ನ ಕಟ್ಕೊಂಡಿದ್ದಾರೆ. ಈ ಪಾಸ್ಟಲ್ಲಿ ಈ ರೀತಿ ಆಗೋಗಿದೆ. ಬಟ್ ಆದರೆ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಹೊಸ ಪ್ರೀತಿ, ಇನ್ನು ಹೊಸ ಫ್ರೆಂಡ್ಶಿಪ್ ಆಗಿರಲಿ, ಹೊಸ ಪ್ರೀತಿ ಆಗಿರಲಿ, ಅಚಾನಕ್ಕಾಗಿ ಇನ್ನು 1 ಅಥವಾ 1.5 ತಿಂಗಳಲ್ಲಿ ಬರುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳಿ. ಬಟ್ ಈ ಹಿಂದೆ ಪಾಸ್ಟಲ್ಲಿ ಭಾಳಷ್ಟು ನೋವುಗಳೆಲ್ಲ ಇತ್ತು, ಭಾಳಷ್ಟು ಎಮೋಷನ್ಸ್ ಇರುವಂತಹ ವ್ಯಕ್ತಿಗಳು ನೀವು. ಪಾಸ್ಟಲ್ಲಿ ಏನೆಲ್ಲ ಆಗಿದೆ, ಕೆಲವ್ರಿಗೆ ಮ್ಯಾರಿಡ್ ಆಗಿರಬಹುದು, ಇನ್ನು ಕೆಲವ್ರ ಲೈಫಲ್ಲಿ ಬೇರೆ ಅಂದರೆ ಒಂದು ಫ್ಯಾಮಿಲಿ ಇರುವಂಥ ಪರ್ಸನ್ಸ್ಗಳನ್ನು ನೀವು ಇಷ್ಟಪಟ್ಟಿದ್ದಂಥದ್ದಾಗಿರಬಹುದು, ಅವ್ರ ಬಗ್ಗೆ ಕೇರ್ ಕನ್ಸರ್ನ್ಸ್ನ ತೋರಿಸಿದಂತಾಗಿರಬಹುದು, ಅಥವಾ ನಿಮಗೆ ಅಂಥವರು ಕೂಡ ಕೇರ್ ಕನ್ಸರ್ನ್ಸ್ನ ತೋರಿಸಿರಬಹುದು. ನೀವು ಆ ಟೈಮಲ್ಲಿ ಒಂದು ಫಿನಾನ್ಷಿಯಲಿ ಆಗಿರಬಹುದು, ಹಾಗೆ ನಿಮ್ಮ ವ್ಯವಹಾರ ಬಿಸ್ನೆಸ್ಸಲ್ಲಿ ಆಗಿರಬಹುದು, ಒಂದು ಸ್ಟಿಕನ್ ಆಗಿರಲಿಲ್ಲ ಇನ್ನೂ ಕೂಡ. ಸೊ ಹಾಗಾಗಿ ಆ ಪ್ರೀತಿ ಕೈ ಜಾರಿದೆ ಅಂತ ಹೇಳ್ಬೋದು. ಬಟ್ ಆದರೆ ಹೊಸ ಪ್ರೀತಿ ಇನ್ನೂ ಅತಿ ಶೀಘ್ರದಲ್ಲಿ ಕಾಣಿಸ್ತಾ ಇದೆ, ಹತ್ರದಲ್ಲಿ ಬರುವ ಸಾಧ್ಯತೆಗಳು ಕೂಡ ಇದೆ. ಆ ಪ್ರೀತಿಗೋಸ್ಕರ ನೀವು ಹಿಂದೆ ಏನೆಲ್ಲ ನಡೆದಿತ್ತಲ್ವ, ಘಟನೆಗಳು ಏನೆಲ್ಲ ಆಗಿತ್ತು, ಯಾವ ವಿಚಾರದಲ್ಲಿ ಸರಿಯಾಗಿ ನಾನು ಆ್ಯಕ್ಷನ್ ತಗೊಳ್ಳೋಕ್ಕಾಗದೇ ಆ ಪ್ರೀತಿ ಕೈ ತಪ್ಪಿ ಹೋಗಿತ್ತಲ್ವ. ಬಟ್ ಆದರೆ ಈ ಸಲ ನೀವೇನು ಮಾಡ್ತೀರಿ, ಬಹಳಷ್ಟು ಜವಾಬ್ದಾರಿಗಳಿಂದ ಈ ಪ್ರೀತಿಯನ್ನು ನಡೆಸ್ಕೊಂಡು ಹೋಗ್ತೀರಿ. ಬಿಕಾಸ್ ಯಾಕೆಂದರೆ ನೀವು ಎಲ್ಲ ರೀತಿಯಲ್ಲೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ನ ಮಾಡಿಬಿಟ್ಟಿದ್ದೀರಿ. ಈ ಸಂಬಂಧಗಳಲ್ಲಾಗಿರಬಹುದು, ಏನೇ ಇರಬಹುದು, ಈ ಪಾಸ್ಟಲ್ಲಿ ಬಹಳಷ್ಟು ಲವ್ ಲೈಫಲ್ಲಿ ರಿಲೇಷನ್ಶಿಪ್ಪಲ್ಲಿ ಏನು ಮಾಡಿದಿರಿ, ಬಹಳಷ್ಟು ಪಾಠಗಳನ್ನು ಕಲ್ತಿರೋದ್ರಿಂದ ಈ ಸಲ ನೀವೇನು ಮಾಡ್ತೀರಿ, ಆ ರೀತಿ ಅಂದರೆ ಉಡಾಫೆ ರೀತಿಯಲ್ಲಿ ಈ ಸಂಬಂಧಗಳನ್ನು ಇಡೋದಿಲ್ಲ. ಬಹಳಷ್ಟು ಕೇರಲ್ಲಿ, ಅಂದರೆ ಈ ಹೊಸ ಪ್ರೀತಿ ಆಗಿರಲಿ, ಹೊಸ ಫ್ರೆಂಡ್ಶಿಪ್ ಆಗಿರಲಿ, ಹೊಸ ರಿಲೇಷನ್ಶಿಪ್ ಆಗಿರಲಿ, ಅದು ಅಚಾನಕ್ ಆಗಿ ಬಂದಾಗ ನೀವು ಏನು ಮಾಡ್ತೀರಿ ಇನ್ನು ಮುಂದೆ ಅಂತ ಹೇಳಿದ್ರೆ, ಒಂದು ರೀತಿ ಬ್ಯುಸಿ ಇರುವಂಥದ್ದಾಗಿರ್ಬೋದು. ಹಾಗೆ ನಿಮ್ಮ
ಕೆಲಸಗಳಿಗೂ ಕೂಡ ಬಹಳಷ್ಟು ಫೋಕಸ್ ಮಾಡ್ತೀರಿ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಔಟ್ಕಮ್ ನಿಮಗೆ ಸಿಗುವಂತಹ ವ್ಯಕ್ತಿ ಸ್ಟ್ರಾಂಗ್ ಆಗಿ ನಿಮ್ಮ ಜೊತೆಗೆ ಇರುವಂಥವ್ರು ಮೇಜರ್ ಆಗಿರ್ತಾರೆ. ಮೇಜರ್ ಆಗಿ ನಿಮ್ಮ ಲೈಫಲ್ಲಿ ಇರಲೇಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಿಮ್ಮ ಲೈಫಿಗೆ ಬರುವಂತಹ ವ್ಯಕ್ತಿಗಳು ಇವರಾಗಿರ್ತಾರೆ ಅಂತ ಹೇಳಬಹುದು. ಇಲ್ಲಿ ಸಂಬಂಧಗಳನ್ನು ಉಳಿಸ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಪ್ರಯತ್ನಗಳನ್ನು ನಾನು ಮಾಡಬೇಕು ಅದನ್ನೆಲ್ಲನೂ ಕೂಡ ನೀವು ಮಾಡ್ತೀರಿ. 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ಸಂಬಂಧಗಳಲ್ಲಿ ಯಾವುದೇ ಒಂದು ನೋವಿನ ಸಂಗತಿಗಳಿರಲಿ ಎಲ್ಲನೂ ಕಳೆದು ಮುಂದಕ್ಕೆ ಹೋಗಿದ್ದೀರಿ. ಹಾಗೆ ಈಗ ಹೊಸ ಅಧ್ಯಾಯ ಏನು ಶುರು ಆಗುತ್ತೆ, ಹೊಸ ಲವ್ ಲೈಫ್ ಏನು ಬರುತ್ತಲ್ವ, ಸೊ ಅದರಲ್ಲೂ ಕೂಡ ನೀವು ಈ ಥರದ್ದು ಕೆಲವೊಂದು ಮೈನರ್ ವಿಚಾರಗಳನ್ನು ನೀವು ಅದನ್ನೆಲ್ಲನೂ ನೋಡ್ತೀರಿ. ಮೈನರ್ ವಿಚಾರಗಳನ್ನು, ಈ ಸಂಬಂಧನ ನಾನು ಯಾವ ರೀತಿ ಹಿಡ್ಕೊಳ್ಬಹುದು, ಈ ಸಂಬಂಧನ ನಾನು ಯಾವ ರೀತಿ ನಡೆಸ್ಕೊಂಡು ಹೋಗಬಹುದು ಅನ್ನುವಂತಹ ಪಾಠಗಳನ್ನು ನೀವು ಕಲಿತೀರಿ ಅಂತ ಹೇಳಿ. ಆಬ್ವಿಯಸ್ಲಿ ನಾನು ಬ್ರೇಸ್ಲೆಟ್ನ ತೋರಿಸ್ಬೇಕಾಗತ್ತೆ. ನೀವು ರೋಸ್ ಕ್ವಾಟ್ಸ್ ಮತ್ತು ಜೊತೆಯಲ್ಲಿ ಸಿಟ್ರಿನ್ನ ಮಿಕ್ಸ್ ಮಾಡಿ ಹಾಕ್ಕೊಂಡಾಗ ಏನಾಗುತ್ತೆ, ನಿಮ್ಮ ಲೈಫಲ್ಲಿ ಹೊಸ ಪ್ರೀತಿ ಬರುವಂಥದ್ದು ಆಗುತ್ತೆ. ಹೊಸ ಜೀವನ, ನಿಮ್ಮ ಮದುವೆ ಲೈಫ್ಗಾಗಿರ್ಬೋದು, ಪ್ರೊಫೈಲ್ನ ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರಬಹುದು, ಅಥವಾ ನಿಮ್ಮ ಡ್ರೀಮ್ಗೆ ತಕ್ಕಂತಹ ಬಾಯ್ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಡ್ರೀಮ್ಗೆ ತಕ್ಕಂತಹ ಗರ್ಲ್ ಫ್ರೆಂಡ್ ಆಗಿರಬಹುದು. ಈ ರೀತಿ ಏನು ಈ ಮ್ಯಾನಿಫೆಸ್ಟ್ ಮಾಡ್ತೀರಿ, ಕ್ರಿಸ್ಟಲ್ನಲ್ಲಿ ಹೇಳ್ಕೊಂಡು ನೀವು ಹಾಕ್ಕೊಳ್ತೀರಿ, ಧರಿಸ್ಕೊಳ್ತೀರಿ. ಅದರಲ್ಲೂ ರೋಸ್ ಕ್ವಾಟ್ಸ್ ಮಿಕ್ಸ್ ಸಿಟ್ರಿನ್ನ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ಲೈಫಲ್ಲಿ ಅಚಾನಕ್ಕಾಗಿ ಒಂದು ಹೆಲ್ದಿ ರಿಲೇಷನ್ಶಿಪ್ ಬಿಲ್ಡ್ ಆಗತ್ತೆ ಅಂತ ಹೇಳ್ಬೋದು. ಇಲ್ಲಿ ದೈವಿಕವಾಗಿ ಅಂದರೆ ನೀವು ಯಾವುದೇ ಸಿಚುವೇಶನ್ ಇರಲಿ, ಹಾಗೆ ನೀವು ಯಾವುದೇ ಒಂದು ಒಳ್ಳೆಯ ಬಹಳಷ್ಟು ಬ್ಯುಸಿ ಕೆಲಸದಲ್ಲಿರಲಿ, ನೀವು ಏನೇ ಆಗಿರಲಿ ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ನಿಮ್ಮನ್ನು ಸರಿಪಡಿಸ್ಕೊಂಡು ಹೋಗುವಂತಹ ಒಂದು ಅದ್ಭುತವಾದಂತಹ ಪ್ರೊಫೈಲ್ ಇನ್ನು ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ ಬರುವಂಥದ್ದಿದೆ. ಹಾಗಾದರೆ ಈ ಹಿಂದೆ ಇರುವಂತಹ ವ್ಯಕ್ತಿಗಳು ಸರಿಯಾಗಿ ಬರ್ತಾರಾ, ಸರಿಯಾಗಿ ಅವರೇ ರಿಯಲೈಸ್ ಆಗಿ ಬರುವಂಥ ಸಾಧ್ಯತೆಗಳಿದೆಯಾ? ನೋ, ನಾನಿಲ್ಲಿ ಯಾವುದು ಕೂಡ ಆ ಥರ ಕಾರ್ಡ್ಗಳನ್ನ ನಾನು ನೋಡ್ತಾ ಇಲ್ಲ. ನಾನಿಲ್ಲಿ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಈ ಪಾಸ್ಟಲ್ಲಿ ಇರೋದು ಯಾವುದೂ ಅಲ್ಲ, ಯಾವುದೋ ಒಂದು ಹೊಸ ವ್ಯಕ್ತಿ, ಅವನಾಗಿರ್ಬೋದು ಅವಳಾಗಿರ್ಬೋದು, ಹೊಸ ವ್ಯಕ್ತಿಗಳು ಪ್ರವೇಶ ಮಾಡುವಂತಹ ಸಾಧ್ಯತೆಗಳು ಬಹಳಷ್ಟು ಹೆಚ್ಚಾಗಿದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನಿಮಗೆ ಈ ಪಾಸ್ಟಲ್ಲಿ ಕೆಲವೊಂದು ವಿಚಾರಗಳಾಗಿರ್ಬೋದು, ಅಥವಾ ಯಾವುದೇ ಬಹುಶಃ ನಿಮ್ಮದು ಚೈಲ್ಡ್ಹುಡ್ ಟ್ರಾಮಾ ಇರಬಹುದು, ಸಿಟ್ಟು ಬೇಗ ಬರುತ್ತೆ, ಹಾಗೆ ಕೋಪಗಳು ಬೇಗ ಬರ್ತಾ ಹೋಗುತ್ತೆ. ಇದರಿಂದ ನಿಮ್ಮ ಸಂಬಂಧಗಳಿಗೆ ಏನಾದರೂ ತೊಂದರೆಗಳಾಗಬಹುದು. ನಿಮ್ಮ ವರ್ಕ್ ಪ್ರೆಷರ್ನ ತಂದು ಆ ಸಂಬಂಧದಲ್ಲಿ ತೋರಿಸುವಂಥದ್ದು. ಇನ್ ಫ್ಯೂಚರಲ್ಲಿ ಹೊಸ ರಿಲೇಷನ್ಶಿಪ್ ಬಂದವಾಗ ನೀವು ಯಾವ ವಿಚಾರ ನಿಮಗೆ ಈ ಹಿಂದೆ ತೊಂದರೆ ಕೊಡ್ತು ಅಂತ ಹೇಳಿದ್ರೆ, ನಿಮ್ಮ ವರ್ಕ್ ಪ್ರೆಷರ್ನ ತಂದು ಅಲ್ಲೆಲ್ಲೋ ಹಾಕುವಂಥದ್ದು, ಅಥವಾ ನಿಮ್ಮ ವರ್ಕ್ ಟೆನ್ಷನ್ಸ್ಗಳನ್ನ, ಅಥವಾ ಬೇಗ ಕೋಪ ಮಾಡ್ಕೊಳ್ಳುವಂಥದ್ದು, ಇದಕ್ಕೆಲ್ಲ ನೀವು ಕಡಿವಾಣ ಹಾಕಬೇಕಾಗತ್ತೆ. ಓಕೆ, ಇದನ್ನೆಲ್ಲನೂ ಕೂಡ ಬದಿಗಿಡಬೇಕಾಗತ್ತೆ. ನಿಮಗೆ ಟೆನ್ಷನ್ ಇತ್ತಾ, ಸಿಟ್ಟು ಬಂತ, ಒಂದಷ್ಟು ಅವರಿಂದ ಮಾತುಗಳನ್ನು ಫುಲ್ ಸ್ಟಾಪ್ ಮಾಡಿ ಅಥವಾ ಫೋನ್ ಕಟ್ ಮಾಡಿ ಒಂದು ಸ್ವಲ್ಪ ಟೈಮ್ ತೊಗೊಂಡು ಮತ್ತೆ ನೀವು ಮಾತನಾಡುವಂತಹ ಕೆಲಸಗಳನ್ನು ನೀವು ಮಾಡಬೇಕಾಗತ್ತೆ. ಓಕೆ, ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ನಿಮಗೆ? ಓಕೆ, ಟ್ರೂ ಲವ್, ನಾ ಹೇಳ್ದೆ ಅಲ್ವಾ, ನಿಜವಾದ ಪ್ರೀತಿ ಬರುತ್ತೆ. ಆಗ ನೀವೇನಾಗಿರ್ತೀರಿ, ನೀವು ಬ್ಯುಸಿ ಆಗಿಬಿಟ್ಟಿರ್ತೀರಿ. ನಿಮ್ಮ ಲೈಫಲ್ಲಿ ಒಂದು ಅದ್ಭುತವಾದಂತಹ ಪ್ರೀತಿ ಬರುವಂತಹ ಸಾಧ್ಯತೆಗಳು ಬಹಳನೇ ಹೆಚ್ಚಾಗಿದೆ. ಐ ನೋ, ಏಕೆಂತ ಹೇಳಿದ್ರೆ ನಿಮ್ಮ ಪಾಸ್ಟಲ್ಲಿ ಇರುವಂಥದ್ದು ಅದು ಯಾವುದು ಕೂಡ ಬರುವಂಥ ಸಾಧ್ಯತೆಗಳೇ ಇಲ್ಲ. ಏಕೆಂದರೆ ಏಸ್ ಆಫ್ ಹೊಸ ಅಧ್ಯಾಯ ಶುರುವಾಗ್ತಾ ಇರೋದ್ರಿಂದ ಈಗ ನಿಮ್ಮ ಜೀವನದಲ್ಲಿ ಹೊಸ ಪ್ರೀತಿ ಬರ್ತಾ ಇದೆ. ಬಟ್ ಆದರೆ ಆ ಪ್ರೀತಿ ಬಂದಾಗ ನೀವು ಬ್ಯುಸಿಯಾಗಿರ್ತೀರಿ. ಆ ಪ್ರೀತಿಯನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಅನ್ನುವಂತಹ ಪಾಠಗಳನ್ನು ಬಹಳಷ್ಟು ಚೆನ್ನಾಗಿ ಕಲ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ದೇರ್ ಈಸ್ ದ ರೊಮ್ಯಾನ್ಸ್ ಆಫ್ ಎ ಲೈಫ್ ಟೈಮ್ ಅಂತ ಹೇಳಿ, ಅಂದರೆ ಒಂದು ರೀತಿ ನಿಮ್ಮ ಖುಷಿಯಿಂದ ಇಟ್ಕೊಳ್ಳುವಂಥವ್ರಾಗಿರ್ಬಹುದು, ಒಂದಷ್ಟು ಖುಷಿ ಕೊಡುವಂತಹ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಬರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಕ್ರಿಸ್ಟಲ್ ಬ್ರೇಸ್ಲೆಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕು ಅವರು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರೇ ನಿಮ್ಮ ಪರ್ಸ್ನಲ್ ವೈಯಕ್ತಿಕ ಟ್ಯಾರೋ ರೀಡಿಂಗ್ಸ್ಗಳೇನಾದರೂ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರ ಮಾತ್ರ ನೀವು ಅಪಾಯಿಂಟ್ಮೆಂಟ್ಗಳನ್ನು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಕೊಟ್ಟಿರುವ ಟೈಮಿಂಗ್ಸ್ಗೆ ನಮ್ಮ ಕಡೆಯಿಂದ ಕಾಲ್ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.